ಘೋರವಾದ ದಾರಿದ್ರ್ಯಗಳನ್ನು ಪರಿಹಾರ ಮಾಡ್ತಾರೆ, ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಸಜ್ಜನರ ಬಗ್ಗೆ ತುಂಬ ಕಾರುಣ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬದುಕಿನ ಅನೇಕ ಮುಖದ ಅಜ್ಞಾನವನ್ನು ಪರಿಹಾರ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ ವಾದಿರಾಜರು. ಅವರ ಜೀವನ ಚರಿತ್ರೆಯಲ್ಲಿ ಹೇರಳವಾಗಿ ಅವರ ಕಾರುಣ್ಯದ ಕಥೆಗಳಿದ್ದಾವೆ. ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಹೋದರಂತೆ ವಾದಿರಾಜರು. ಒಬ್ಬ ಘೋರವಾದ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದ್ದಂತೆ. ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ. ಮೈಯೆಲ್ಲ ಕುಷ್ಠರೋಗಗ್ರಸ್ತವಾಗಿದೆ, ವೈಟ್ ಪ್ಯಾಚಸ್, ಬಿಳಿ ತೊನ್ನು ರೋಗ ಬಡಿದುಕೊಂಡಿದೆ. ತುಂಬಾ ದುಃಖಿತನಾಗಿದ್ದಾನೆ. ಆದರೆ ಎಲ್ಲೋ ತಾನು ಮಾಡಿದ ಅಪರಾಧದ ಪಶ್ಚಾತ್ತಾಪವೂ ಇದೆ. ವಾದಿರಾಜರ ಹತ್ರ ಬರುವ ಅರ್ಹತೆಯೂ ಅವನ ಪಾಲಿಗಿಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದಾನೆ. ಯಾರ ಹತ್ರನೋ ಹೋಗಿ ಕೇಳಿದ, ನನ್ನ ಬದುಕಿನಲ್ಲಿರುವ ಮಾನಸಿಕ ವೇದನೆಗಳು, ದೈಹಿಕವಾದ ದುಃಖಗಳು ಅಪರಿಹಾರ್ಯವಾಗಿದೆ. ನಾನು ಆದರೆ ಹರಿಭಕ್ತನಾಗಬೇಕು ಅನ್ನುವ ಆಸೆಯನ್ನು ಪಟ್ಟಿದ್ದೇನೆ. ನನ್ನ ಈ ದುಃಖಗಳು ಯಾವಾಗ ಪರಿಹಾರವಾಗುತ್ತೆ? ಆದಿವ್ಯಾಧಿಗಳಿಂದ ಸಂತ್ರಸ್ತನಾದ ನನಗೆ ಕಾರುಣ್ಯವನ್ನು ಬೀರುವ ಗುರುಗಳ ಬೇಕು ಅಂತ ಆಸೆ ಪಟ್ಟಾಗ ಒಬ್ಬರು ಹೇಳಿದ್ರಂತೆ, ವಾದಿರಾಜರು ಬಂದಿದ್ದಾರೆ, ಅವರ ಹತ್ತಿರ ಏನು ನೀನು ಹೋಗಬೇಡ. ಯಾಕೆಂದರೆ ಮೈ ತುಂಬ ರೋಗಗ್ರಸ್ತ ನೀನು, ದೇಹವೇ ಅಶುಚಿಯಾಗಿದೆ. ಅವರು ಪ್ರಾತಃ ಕಾಲದಲ್ಲಿ ಗಂಡೂಷ ವಿಧಿಯನ್ನು ಮಾಡ್ತಾರೆ. ಬಾಯನ್ನು ತೊಳೆದು ನೀರನ್ನು ಉಗುಳುತ್ತಾರೆ. ಅವರ ಅಷ್ಟು ಗಂಡೂಷ ವಿಧಿ ಮಾಡಿದಾಗ ಅವರು ಉಗುಳಿದ ನೀರು ಒಂದು ಜಾಗದಲ್ಲಿ ನಿಲ್ಲುತ್ತೆ. ಆ ನೀರನ್ನು ನೀನು ಪ್ರಾಶನ ಮಾಡು, ನಿನ್ನ ರೋಗ ಪರಿಹಾರವಾಗುತ್ತೆ ಅಂತ ವಾದಿರಾಜರ ಉಚ್ಚಿಷ್ಟವನ್ನು, ಗಂಡೂಷದ ವಿಧಿಯ ನೀರನ್ನು ಪ್ರಾಶನ